ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ಇವತ್ತು ಸರ್ಕಾರಗಳು ಹೆಂಗಿದಾವ ಅಂತ ಹೇಳಿದ್ರೆ, ನಾನು ಯಾವುದೇ ಸರ್ಕಾರ ಯಾವುದೇ ಪಾರ್ಟಿ ವಿಚಾರ ಮಾತಾಡೋಲ್ಲ. ಯಾವುದೇ ಸರ್ಕಾರ ಯಾವುದೇ ಇವತ್ತು ಜನರ ಏಳಿಗೆಗಾಗಿ ಕೆಲಸ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಇವತ್ತು ಜನರ ದುಡ್ಡನ್ನ ಸೀದಾ ಅಕೌಂಟಿಂದ ಕಬಳಿಸುವಂತದ್ದು ಇಡೀ ಪ್ರಪಂಚದಲ್ಲಿ ಎಲ್ಲಿ ನೋಡಿಲ್ಲ ಅಂತ ಅನಿಸ್ತದೆ. ಅದೇ ದುಡ್ಡನ್ನು ಮಠ ಮನೆ ಕೊಡಿ ಬಡವರ ಏಳಿಗೆಗಾಗಿ ದುಡಿತಾರೆ, ಅದನ್ನು ಬಿಡ್ತಾರೆ. ಸ್ವಾರ್ಥಕ್ಕೆ, ಅಧಿಕಾರಕ್ಕೋಸ್ಕರ ಇವತ್ತು ಇಡೀ ಕೋಟ್ಯಾಂತರ ಜೀವನವನ್ನ, ಬಡವರ ಜೀವನವನ್ನ, ನಂಬಿಕೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಅದು ಆಗಬಾರ್ದು. ಇವತ್ತು ಏನಾಗುತ್ತೆ, ನಾವು ನಮ್ಮ ಶಕ್ತಿಯಿಂದ ದುಡಿದು ತಿನ್ನುವಂತ ಅದಕ್ಕೆ ಉತ್ತೇಜನ ಕೊಡಬೇಕು ವಿನಃ ಜನಕ್ಕೆ ದಿಕ್ಕ ತಪ್ಪಿಸಿ ಮನೆಯಲ್ಲಿ ಕೂತು ಸುಮ್ಮನೆ ತಿನ್ನುವಂತ ಕೆಲಸಕ್ಕೆ ಹಚ್ಚಬಾರದು ಯಾವುದೇ ಸರ್ಕಾರ ಇರಲಿ. ಇವತ್ತು ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಇವತ್ತು ಕೃಪಂಕಗಳನ್ನ 20 ಕೃಪಂಕವನ್ನು ಕೊಟ್ಟು 15 ಕೃಪಂಕಕ್ಕೋಸ್ಕರ ನೀವು ಎಕ್ಸಾಮ್ ಮಾಡೋದಿದ್ರೆ ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗುವಂತ ಕೆಲಸವನ್ನು ನಡೀತಾ ಇದೆ. ಅದು ಆಗಬಾರ್ದು. ಅದನ್ನು ಖಂಡಿಸ್ತೀವಿ ಕೂಡ. ಅದು ಏನಾಗ್ತಾ ಇದೆ, ಮಕ್ಕಳನ್ನ ನಾವೇ ಸರ್ಕಾರದವರು ಅದನ್ನ ಅವರ ಜೀವನವನ್ನು ಹಾಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ನಮ್ಮಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ರು, ಇಲ್ಲ ಸರ್ ನಮ್ಮಲ್ಲಿ ಫಸ್ಟ್ ಕ್ಲಾಸ್ ಎಲ್ಲರೂ ಕೂಡ ಒಳ್ಳೆ ಪರ್ಸೆಂಟೇಜ್ ತೆಗೆದೀವಿ ಅಂತ ಹೇಳಿದ್ರು. ನಾನು ನಮ್ಮ ಅಧಿಕಾರಿಗಳಿಗೆ ಇಷ್ಟೇ ಹೇಳಿದೆ, ಏನ್ ಪರ್ಸೆಂಟೇಜ್ ತೆಗೆದಿದೆ ಅಂತ ಹೇಳಿ. ನೀವು 20 ಕೃಪಂಕಗಳನ್ನು ಕೊಟ್ಟು ಪರ್ಸೆಂಟೇಜ್ ತೆಗೆದೀವಿ ಅನ್ನುವಂಥದ್ದು ನಿಜವಾಗ್ಲೂ ನಮಗೆ ನಾಚಿಕೆಡೋದು. ಇಡೀ ಕರ್ನಾಟಕದಲ್ಲಿ ಇದೇ ರೀತಿ ಆಗಿದೆ. ಅದು ಆಗಬಾರ್ದು. ಮಗು ಓದಬೇಕು, ಸ್ವಂತ ಶಕ್ತಿಯಲ್ಲಿ ನಿಲ್ಲಬೇಕು. ಆ ನಿಲ್ಲುವಂಥದ್ದು ಆದಾಗ ಅವಾಗ ಆ ಮಗು ಜೀವನದ್ದು ದಾರಿನೂ ಗೊತ್ತಾಗುತ್ತೆ, ಜೀವನ ಹೇಗೆ ಮಾಡ್ಬೇಕನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಒಬ್ಬ ಜಡ್ಜು, ಮೊನ್ನೆ ಘನವೆತ್ತ ಜಡ್ಜುಗಳು, ನ್ಯಾಯಾಧೀಶರು ಅವರ ಆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಡಿ.ಅವರು ಅವರಿಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತಾರೆ. ಅದು ಏನು ಗೊತ್ತಾ, ಸರಿಯಾಗಿ ಅವರ ಹೆಸರು ಅವರಿಗೆ ಬರೀಲಿಕ್ಕೆ ಆಗುವುದಿಲ್ಲ. ಈ ತರ ಶಿಕ್ಷಣ ನಮಗೆ ಬೇಕಾಗಿಲ್ಲ. ಪರಮ ಪೂಜ್ಯ ಮಠದಲ್ಲಿ ಏನು ಶಿಕ್ಷಣವನ್ನು ಕೊಟ್ಟಿದ್ದಾರೆ ಆ ತರ ಶಿಕ್ಷಣ ಬೇಕು ನಮಗೆ. ಅವಾಗ ಮಕ್ಕಳ ಭವಿಷ್ಯಕ್ಕೆ, ಇದು ಜೀವನಕ್ಕೆ ಒಳ್ಳೆ ದಾರಿಯಾಗಿ ಸಿಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ಸೇರಿ ಇಂಗ್ಲಿಷ್ನಲ್ಲಿ ಡೋಂಟ್ ಈಟ್ ಫಿಶ್ ಬಟ್ ಟೀಚ್ ದೆಮ್ ಟು ಕ್ಯಾಚ್ ಫಿಶ್. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ಆಗೋಲ್ಲ, ಆದ್ರೆ ಅವನು ಊಟನೇ ಬೆಳೆಸ್ಕೊಳ್ಳೋದು, ಅವನು ಕಲಿಸ್ಕೊಳ್ತಾರೆ. ನಾವು ರೊಕ್ಕ ಕೊಟ್ಟು ಸುರುಳಿ, ಆದ್ರೆ ನಾವು ಏನ್ ಮಾಡಬೇಕಂತಂದ್ರೆ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕು. ಪ್ರತಿಭಾಗೋಸ್ಕರ ಅಥವಾ ವಿದ್ಯಾರ್ಥಿಗಳ ಕೊಡೋದ್ರಿಂದ ಏನು ಭವಿಷ್ಯ ಅಲ್ಲ. ಆದ್ರೆ ನಮ್ಮ ಮಕ್ಕಳು ಎಷ್ಟು ಕಲಿಸ್ಕೊಳ್ತಾರೆ
ಇವತ್ತ ಪ್ರತಿ ವರ್ಷವೂ ನಮ್ಮ ಈ ಹಳ್ಳಿಗಳಲ್ಲಿ ಪ್ರತಿ ವರ್ಷ ವಿಶೇಷ ಅವರನ್ನು ಗುರುತಿಸಿ ಇವರು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಆ ಪ್ರತಿಭಾ ಪುರಸ್ಕಾರ ಎಷ್ಟೇ ಹಣ ಕೊಡಲಿ, ಅವ್ರು ಏನೇ ಕೊಡಲಿ, ಇಂಥ ಎಸ್ಟಿಯಲ್ಲಿ ಎಷ್ಟೋ ಕಡೆ ಗೌರವ ಸಮರ್ಪಣೆ ಹೆಮ್ಮೆ ಪಡಬೇಕು. ಆ ಹೆಮ್ಮೆಯಿಂದ ಬದುಕದ ಹಣವನ್ನು ವ್ಯರ್ಥ ಮಾಡದೆ ಪಾಲಕರ ಕೈಯಲ್ಲಿ ಕೊಟ್ಟು ಕಷ್ಟಕಾಲದಲ್ಲಿ ಶಾಲೆಗೆ ಏನು ಅವಶ್ಯಕತೆ ಪರಿವಾರ ಅವಶ್ಯಕತೆ ಇರುತ್ತೆ ಅದನ್ನು ನಾವು ಉಪಯೋಗ ಮಾಡಬೇಕು. ನಮ್ಮ ತಾಯಿಯವರು ವಿನಂತಿ ಮಾಡ್ತೇನೆ, ನಮ್ಮ ಸಮಾಜದ ಹೆಣ್ಮಕ್ಳು ನಾವೇನಿದ್ದೀರಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ನಮಗೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳನ್ನ ಓದಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವರ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡೋದ್ರ ಜೊತೆಗೆ ಎಲ್ಲರೂ ಕೂಡ ನಮ್ಮ ಪ್ರಕಾಶ್ ಪಾಟೀಲ್ ಹೇಳಿದಂತೆ ಸಮಾಜಕ್ಕೆ ಎಚ್ಚೆತ್ತುಕೊಂಡನ್ನು ಯಾರೋ ಪುರಸ್ಕಾರ ನಾನೇ ಹೋಗಬೇಕು ಅಂತಕ್ಕಂಥ ಜಿಜ್ಞಾಸೆ ನಾವಿದ್ದೇವೆ. ನಮ್ಮೂರಿನ ನಮ್ಮ ಸಮಾಜದ ಮಕ್ಕಳು ಪ್ರತಿಭಾ ಪುರಸ್ಕಾರ ಇದೆ, ನಾವು ಹೋಗೋಣ ಭಾಗಿಯಾಗೋಣ ಸಂತೋಷ ನೆನಪುಗಳಂತ ಗೌರವ ನಮ್ಮಲ್ಲಿಲ್ಲ, ಅದನ್ನು ನಾವು ಗಮನಿಸಬೇಕು. ಇದು ಯಾರೋ ಸಮಾಜ ಪ್ರತಿಭಾ ಪುರಸ್ಕಾರ ನೀವು ಬರೀ ನಾವು ಬರೀ ಅಂತಲ್ಲ. ಈಗ ಕಳೆದ 3 ವರ್ಷದಿಂದ ನಮ್ಮ ಶಿವಕುಮಾರ್ ಅವರು, ನಮ್ಮ ಬಾವಿಯಲ್ಲಿ ಎಲ್ಲ ಸಂಘಟನೆಗಳು ನೀವು ಬರೀ ನಿಮ್ಮ ಮಕ್ಕಳು ಈ ಬರೀ ತಗೊಂಬರಿ ಅಂತಕ್ಕಂಥ ವ್ಯವಸ್ಥೆ ನಾವು ಬಂದಿದ್ದೇವೆ. ಹೋಗ್ಬೇಕು ನೋಡಿ, ಅನ್ಯ ಸಮಾಜಗಳನ್ನು ಗಮನಿಸಿ, ಅನ್ಯ ಸಮಾಜ ಬರ್ತಾರೆ. ಪ್ರತಿಭೆ ಯಾರು ಕಷ್ಟಪಟ್ಟು ಸಮಯಕ್ಕೆ ಸರಿಯಾಗಿ ಅವರ ವಿದ್ಯಾಭ್ಯಾಸವನ್ನು ಮಾಡ್ತಾರೋ ಅಂಥವರ ಪ್ರತಿಭೆಯನ್ನು ಆರಿಸಲಿಕ್ಕೆ ಸಹಾಯ ಮಾಡ್ತಾರೆ. ನಾನು ಈ ವಿಜಯನಗರ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಘಟನೆಗಳಿಗೆ ಮಾತನ್ನು ಪ್ರತಿಸಲಿದ್ದಾರೆ. ಇವತ್ತು ನಾವು ಪ್ರತಿಭೆಯನ್ನು ಗುರುತಿಸ್ತಾ ಇರ್ತಕ್ಕಂಥದ್ದು ಯಾವ ಕಾನ್ವೆಂಟ್ನಲ್ಲಿ ಮಕ್ಕಳನ್ನು ಬಹಳ ಚೆನ್ನಾಗಿ ಓದಿಸ್ತಾರೆ, ಯಾರು ತಂದೆ ತಾಯಿಗಳ ಅತ್ಯಂತ ಶಿಕ್ಷಣವನ್ನು ಹೊಂದಿರ್ತಾರೆ ಅಂಥವರ ಮಕ್ಕಳಿಗೆ 95-96 ಫಲಿತಾಂಶವನ್ನು ನಾವು ಸನ್ಮಾನ ಮಾಡ್ತಾರೆ. ಆದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಶಿಕ್ಷಣವನ್ನು ಪಡೆದೇ ಇರತಕ್ಕಂಥ ಅಂಥವರ ಮಕ್ಕಳು ಏನು ಸರ್ಕಾರಿ ಸೇವೆಯಲ್ಲಿ ಬರ್ತಾರೆ ಅಂಥವರ ಮಕ್ಕಳಲ್ಲಿ ಯಾರಾದರೂ ಹೆಚ್ಚಿನ ಅಂಕಗಳನ್ನು ಪಡೆದು 10 ಜನರು ನಾವು ಮುಂದಿನ ಜೀವನದಲ್ಲಿ ಹಂತಕ್ಕೆ ಬರಬೇಕಾದ್ರೆ 24-25 ವರ್ಷ ಬೇಕು. ಈ 8ರಿಂದ 10 ವರ್ಷಗಳ ಅವಧಿಯಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೀರಿ, ನಿಮ್ಮ ವಿದ್ಯಾಭ್ಯಾಸವನ್ನು ರೂಪಿಸ್ತೀರಿ, ಯಾವ ರೀತಿಯಾಗಿ ನಿಮ್ಮ